ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಗೀತಾ ಅಡುಗೆ ಮನೆಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾವು ತುಂಬಾ ಒಂದು ಹಳೆ ಕಾಲದ ರೆಸಿಪಿನ ತೋರಿಸ್ತಾ ಇದ್ದೀನಿ. ಅದೇನೆಂದರೆ ಗೋಧಿ ಹಿಟ್ಟಿನಲ್ಲಿ ಮಾಡಿರುವಂಥ ಶುಂಠಿ ಮೆಣಸಿನ ಕಡುಬು. ಶುಂಠಿ ಮೆಣಸಿನ ಕಡುಬು ಅಂದರೆ ಇದೇನಪ್ಪ ಅಂತ ಅನ್ಕೊತಿರ್ಬೋದು ನೀವು. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿನ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇದು ಗೋಧಿ ಹಿಟ್ಟಲ್ಲಿ ಸ್ಟೀಮ್ ಮೇಲೆ ಬೇಯಿಸಿರೋದು. ತುಂಬಾ ಹೆಲ್ದಿಯಾಗಿರುವಂಥ ರೆಸಿಪಿ ಮತ್ತು ತುಂಬಾ ಟೇಸ್ಟಿಯಾಗಿರುವಂಥ ರೆಸಿಪಿ. ಇದು ಮಳೆಗಾಲಕ್ಕೆ ಚಳಿಗಾಲಕ್ಕೆ ಹೇಳಿ ಮಾಡಿಸಿದಂಥ ರೆಸಿಪಿ ಮತ್ತು ತುಂಬಾ ಚೆನ್ನಾಗಿರುತ್ತೆ. ಮಿಸ್ ಮಾಡದೆ ಟ್ರೈ ಮಾಡಿ. ಫ್ರೆಂಡ್ಸು ಫ್ಯಾಮ್ಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಫ್ರೆಂಡ್ಸ್, ಇದು ತುಂಬಾ ಚೆನ್ನಾಗಿರುತ್ತೆ. ಈಗ ಈ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಫ್ರೆಂಡ್ಸ್, ಇದು ತುಂಬಾ ರುಚಿಯಾಗಿರುತ್ತೆ ಮತ್ತು ಪಾಕ ಬಿಟ್ಕೊಂಡಿರುತ್ತೆ. ಈ ರೆಸಿಪಿನ ಹೇಗೆ ಮಾಡೀನಿ ಅಂತ ಕೊನೆವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು ಗಟ್ಟಿಯಾಗಿ ಗೋಧಿ ಹಿಟ್ಟು ಕಲಸಿಟ್ಟಿದ್ದೀನಿ. ಈಗ ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಮಾಮೂಲಿ, ಉಪ್ಪು ಹಾಕಿಬಿಟ್ಟು ಆ ರೀತಿ ಚೆನ್ನಾಗಿ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕಿದು. ಚಪಾತಿಗೆ ಸ್ವಲ್ಪ ಮೆತ್ತು ಕಲಿಸ್ತೀವಿ, ಇದಕ್ಕೆ ಗಟ್ಟಿಯಾಗಿ ಕಲಿಸ್ಬೇಕು. ನಾನು ಗಟ್ಟಿಯಾಗಿ ಕಲಿಸಿಟ್ಟಿದ್ದೀನಿ. ಇಲ್ಲಿ ಫ್ರೆಂಡ್ಸ್, ನಾನು ಈ ತೋರಿಸ್ತಾ ಇದ್ದೀನಲ್ಲ, ಈ ಥರದ್ದು 3 ಕೊಬ್ಬರಿ ಗುಂಡನ್ನು ನಾನು ತುರಿದು ಬಿಟ್ಟಿಟ್ಟಿದ್ದೀನಿ. ನೀವು ಮಿಕ್ಸಿ ಕೂಡ ಮಾಡ್ಕೊಳ್ಬೋದು, ಅದನ್ನು ಕೂಡ ತುಂಬಾ ಚೆನ್ನಾಗಾಗುತ್ತೆ. ನಾನಿಲ್ಲಿ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ನೋಡಿ, ಹೆರ್ಚಿಬಿಟ್ಟು. ಈಗ ಇದಕ್ಕೆ ನಾವು ಬೆಲ್ಲ ಹಾಕಬೇಕು. ಈಗ ಇದು ಸುಮಾರು 2.5-3 ಬೌಲ್ ಆಗುವಷ್ಟು ಕೊಬ್ಬರಿ ತುರಿ ಇದೆ. ಇದಕ್ಕೆ ಫುಲ್ 1 ಕಪ್ ಆಗುವಷ್ಟು ನಾವು ಬೆಲ್ಲನ ಸೇರಿಸ್ಕೊಳ್ಬೇಕು ನೋಡಿ. ಪೂರ್ತಿ 1 ಬೌಲ್ ಆಗುವಷ್ಟು ಬೆಲ್ಲನ ಸೇರಿಸ್ಕೊಳ್ಳೋಣ. ಪಾಕ ಬಿಡುತ್ತೆ ಫ್ರೆಂಡ್ಸ್, ಇದು ತಿನ್ಬೇಕಾದ್ರೆ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾಗಿ. ನೋಡಿ, ಒಂದ್ಸಲ ಟ್ರೈ ಮಾಡಿ. ಈಗ ಇದು ನೋಡಿ ಫ್ರೆಂಡ್ಸ್, ನಾನು ಒಣ ಶುಂಠಿ ಮತ್ತು ಸೋಂಪು ಎರಡನ್ನೂ ಪೌಡ್ರ್ ಮಾಡಿ ಇಟ್ಟಿದ್ದೀನಿ. ಇದನ್ನು 2 ಸ್ಪೂನ್ ಹಾಕ್ಕೊತೀನಿ. ನೀವು ಬೇಕಾದರೆ ಕ್ವಿಕ್ಕಾಗಿ ಕೂಡ ಆವಾಗೇ ರೆಡಿ ಮಾಡಿ ಹಾಕ್ಕೊಳ್ಬೋದು. ಇದು ಶುಂಠಿ, ಸೋಂಪು ಕಾಳು ಪೌಡರು ಮತ್ತು 1 ಸ್ಪೂನು ಕಾಳು ಮೆಣಸಿನ ಪೌಡರು, ಪೆಪ್ಪರ್ ಪೌಡರ್ ನೋಡಿ ಫ್ರೆಂಡ್ಸ್. ಇಷ್ಟನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಅಂತ ನೋಡೋಣ. ಇಲ್ಲಿ ಈ ರೀತಿ ಒಂದು ಕಡಾಯಿ ಬೇಕು ಮತ್ತು ಹೋಲಿರುವಂಥ ಒಂದು ಚಾಣಿ, ಈ ಥರ ಚಾಣಿ ಬೇಕು ನೋಡಿ ಫ್ರೆಂಡ್ಸ್. ಇದು ನೀರು ಬಸಿಯುವ ಚಾಣಿ ಅಂತಾರಲ್ಲ, ಅದು ಚಾಣಿ ಬೇಕು. ಅದಕ್ಕೆ ಒಂದು ತಂಬಿಗೆ ಆಗುವಷ್ಟು, ಒಂದು ಚರಿಗೆ ಆಗುವಷ್ಟು ನೀರು ಹಾಕ್ಕೊಳ್ಬೇಕು. ನಿಮಗೆ ನೋಡ್ಕೊಂಡು ಹಾಕ್ಕೊಳ್ಳಿ. ಕುದಿಬೇಕಾದ್ರೆ ಈ ಚಾಣಿ ಮೇಲೆ ನೀರು ಬರಬಾರ್ದು, ಒಳಗನೆ ಇರಬೇಕು. ಅಷ್ಟಿದ್ರೆ ಸಾಕು ನೋಡಿ. ಈ ರೀತಿ ಫುಲ್ ಸೈಡಿಗೆಲ್ಲ ಪ್ಯಾಕ್ ಆಗಬೇಕು. ಈಗ ಅದನ್ನು ನಾನು ನೀರು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಒಂದು ಕಡೆಗೆ ನೀರು ಕುದೀಲಿ, ನಾವು ಇಲ್ಲಿ ಕಡುಬು ರೆಡಿ ಮಾಡ್ಕೊಳ್ಳೋಣ. ಯಾವ ರೀತಿ ಅಂತ ನೋಡ್ಕೊಳ್ಳಿ. ಈಗ ನಿಮಗೆ ಯಾವ ಸೈಜಿಗೆ ಬೇಕು ಆ ಸೈಜಿಗೆ, ಯಾವ ಸೈಜಿಗಲ್ಲ ಸಾರಿ, ಸಣ್ಣಾಗಿ ಲಿಂಬೆ ಹಣ್ಣಿನಷ್ಟು ಸ್ವಲ್ಪ ದಪ್ಪ ನೋಡಿಕೊಂಡು ಉಳ್ಳೆ ಹಿಡ್ಕೊಳ್ಳಿ. ಇಷ್ಟು ನೋಡಿ, ನಾನು ಈ ಸೈಜಿಗೆ ಹಿಡಿದಿದ್ದೀನಿ ನೋಡಿ. ಸ್ವಲ್ಪ ಕಲ್ಲಿಗೆ ಎಣ್ಣೆ ಹಚ್ಚಿಬಿಟ್ಟು ಇದನ್ನು ಸಣ್ಣ ಚಪಾತಿ ಥರ ಉದ್ಕೊಳ್ಬೇಕು. ದೊಡ್ಡದು ಅಲ್ಲ, ಸಣ್ಣದಾಗಿ ಉದ್ದಬೇಕು ಇದನ್ನು ನೋಡಿ. ಇದು ನಾನು ಸಾವಕಾಶಾಗೇ ತೋರಿಸಿದ್ದೀನಿ, ಸ್ಪೀಡ್ ಏನೂ ಇಟ್ಟಿಲ್ಲ, ಸ್ಲೋ ಆಗಿನೇ ಗೊತ್ತಾಗಲಿ ಅಂತ ತೋರಿಸಿದ್ದೀನಿ. ಈಗ ಒಳಗಡೆ ನಾವು ಮಿಕ್ಸ್ ಮಾಡಿಟ್ಟಿರುವಂಥ ಕೊಬ್ಬರಿ ಮತ್ತು ಬೆಲ್ಲನ ಸ್ವಲ್ಪ ಈ ರೀತಿ ಹಾಕಿಬಿಟ್ಟು ನೋಡಿ, ಯಾವ ರೀತಿ ಹಾಕಿ ಫೋಲ್ಡ್ ಮಾಡಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ನಾನು ಇನ್ನೂ ಒಂದು ತೋರಿಸ್ಕೊಡ್ತೀನಿ, ಒಂದೇ ಗೊತ್ತಾಗಿಲ್ಲ ಅಂದರೆ ಇನ್ನೂ ಒಂದು ನೋಡಿ. ಈ ರೀತಿ ನಾವು ಮಾಡಿ ಇಟ್ಕೊಳ್ಬೇಕು. ಇದು ಒಂದು ತಟ್ಟೆಗೆ ಹಾಕಿಬಿಟ್ಟು ಇನ್ನೂ ಒಂದು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಅದೇ ರೀತಿ ಸಣ್ಣದಾಗಿ ಒಂದು ಚಪಾತಿನ ಮಾಡ್ಕೊಳ್ಬೇಕು ನೋಡಿ. ಇಷ್ಟು ಮಾಡಿದ್ರೆ ಸಾಕು ಫ್ರೆಂಡ್ಸ್. ಇದು ಭಾಳ ತೆಳುವಾಗೂ ಮಾಡಬೇಡಿ, ಎಲೆನ ಭಾಳ ದಪ್ಪಾಗೂ ಮಾಡ್ಕೊಳ್ಬೇಡಿ. ಈಗ ಕೊಬ್ಬರಿ ಬೆಲ್ಲ ಮಿಕ್ಸ್ ಮಾಡಿದ್ದು 2 ಸ್ಪೂನ್ ಹಾಕಿಬಿಟ್ಟು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ, ಬಾಕ್ಸ್ ಥರ. ಪೆಟ್ಟಿಗೆ ಬಾಕ್ಸು, ಪೆಟ್ಟಿಗೆ ಕಡುಬು ಅಂತಾರೆ, ಬಾಕ್ಸ್ ಕಡುಬು ಅಂತಾರೆ ನೋಡಿ ಫ್ರೆಂಡ್ಸ್, ಯಾವ ರೀತಿ ಅಂತ. ಮತ್ತು ಈ ಥರನೂ ಮಾಡ್ಕೊಳ್ಬೋದು. ನಾನು ಇನ್ನೊಂದು ತೋರಿಸ್ಕೊಡ್ತೀನಿ ನಿಮಗೆ, ಕರ್ಚಿಕಾಯಿ ಥರ. ಅದನ್ನು ಕೂಡ ತಿನ್ಬೇಕಾದ್ರೆ ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಯಾವ ರೀತಿ ಬೇಕು ಆ ರೀತಿ ನೀವು ಮಾಡ್ಕೊಳ್ಬೋದು ನೋಡಿ ಫ್ರೆಂಡ್ಸ್. ಈಗ ಇದನ್ನು ಕೂಡ ಇದೆ, ಸಣ್ಣ ಚಪಾತಿನ ಮಾಡಿಕೊಂಡು ಇದಕ್ಕೆ ಕರ್ಚಿಕಾಯಿ ಥರ ಸ್ವಲ್ಪ ಈ ರೀತಿ ಉದ್ದನೆ ಹಾಕಿಬಿಟ್ಟು ಫೋಲ್ಡ್ ಮಾಡಬೇಕು. ತೋರಿಸ್ತೀನಿ ನೋಡಿ. ಈಗ
ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಇದು ಚೆನ್ನಾಗಿ ಮಾಡ್ಕೊಳ್ಳಿ ಫೋಲ್ಡು, ಯಾಕಂದರೆ ಅದು ಕುದಿಬೇಕಾದ್ರೆ ಪಾಕ ಬಿಡುತ್ತೆ ಮತ್ತೆಲ್ಲ ನೀರಲ್ಲಿ ಸೋರಿ ಹೋಗುತ್ತೆ. ಅದಕ್ಕೆ ಈ ಫೋಲ್ಡ್ ಮಾಡಬೇಕಾದ್ರೆ ನಾವು ಚೆನ್ನಾಗಿ ಪೂರ್ತಿಯಾಗಿ ಕರ್ಚಿಕಾಯಿ ಎಲ್ಲ ಯಾವ ಥರ ಫೋಲ್ಡ್ ಮಾಡ್ತೀವಲ್ಲ ಆ ರೀತಿ ಚೆನ್ನಾಗಿ ಫೋಲ್ಡ್ ಮಾಡಿಬಿಟ್ಟು ಈ ರೀತಿ ಮುರುಗಿ ಅಂತಾರೆ ಫ್ರೆಂಡ್ಸ್. ಇದಕ್ಕೆ ನೀವು ಏನು ಹೇಳ್ತೀರಾ ನೋಡಿ, ಈ ರೀತಿ ಸೈಡ್ಗೆ ಈ ರೀತಿ ಮಾಡಬೇಕು ನೋಡಿ. ಮುರುಗಿ ಕಡಿಬೇಕು ಅಂತಾರೆ, ನಿಮ್ಮ ಕಡೆಗೆ ಏನು ಹೇಳ್ತಾರೆ ನಂಗೆ ಗೊತ್ತಿಲ್ಲ. ನೋಡಿ ಎಷ್ಟು ಚೆನ್ನಾಗಾಯಿತು ನೋಡಿ ಫ್ರೆಂಡ್ಸ್. ಇದು ನೀವು ಈ ರೀತಿ ಕೂಡ ಮಾಡ್ಕೊಳ್ಳಿ. ನಾನು ಇದು ಒಂದು ತೋರಿಸಿದ್ದೀನಿ. ಇದೇ ರೀತಿ ನಾನು ಎಲ್ಲ ಕಡುಬನ್ನು ರೆಡಿ ಮಾಡ್ಕೊತೀನಿ. ಈಗ ನೋಡಿ ನಾನು ಸುಮಾರು 6-7 ಕಡುಬನ್ನ ರೆಡಿ ಮಾಡಿ ಇಟ್ಟಿದ್ದೀನಿ. ಈಗ ಒಂದು ಕಡೆಗೆ ನೀರು ಕೂಡ ಚೆನ್ನಾಗಿ ಕುದೀತಾ ಇದೆ. ಈಗ ನಿಮ್ಗೆ ತೋರಿಸ್ತೀನಿ ನೋಡಿ. ನೋಡಿ ಇಲ್ಲಿ ನೀರು ಕೂಡ ಚೆನ್ನಾಗಿ ಕುದೀತಾ ಇದೆ. ಆ ಜಾಲರಿನ ಅದ್ರ ಮೇಲೆ ಇಟ್ಬಿಟ್ಟು ನಾವು ಒಂದೊಂದು ಕಡುಬನ್ನು ಹಾಕ್ಕೊಳ್ಳೋಣ. ಅದಕ್ಕೆ ಬೇಕಂದರೆ ನೀವು ಈ ಜಾಲರಿಗೆ ಈ ಚಾಣಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಳ್ಬೋದು, ಬೇಡ ಅಂದರೂ ಸ್ಕಿಪ್ಪು ಮಾಡ್ಕೊಳ್ಬೋದು. ನಾನಂತೂ ಇಲ್ಲಿ ಹಚ್ಚಿಲ್ಲ. ಚಪಾತಿಗೆ ಎಣ್ಣೆ ಹಚ್ಚಿ ಮಾಡಿರ್ತೀವಲ್ಲ ಕಡುಬಿಗೆ, ಅದೇ ಎಣ್ಣೆನೇ ಸರಿ ಹೋಗುತ್ತೆ. ನೀವು ಬೇಕಂದರೆ ಹಚ್ಕೊಳ್ಬೋದು. ನೋಡಿ ಈ ರೀತಿ ಎಲ್ಲ ಕಡುಬನ್ನು ಇಟ್ಬಿಟ್ಟು ನಾವು ಮೇಲೆ ಒಂದು ತಟ್ಟೆ ಇಟ್ಬಿಟ್ಟು ತಟ್ಟೆನ ಮುಚ್ಚಿಬಿಟ್ಟು ಮೀಡಿಯಮ್ ಉರಿಯಲ್ಲಿ ಒಂದು 5 ನಿಮಿಷ ನಾವು ಕುದಿಸ್ಕೊಳ್ಬೇಕು. ಮತ್ತು ಇನ್ನೊಂದು ಸ್ಟೆಪ್ಪು ಮಾಡಿಬಿಟ್ಟು ಹಾಕೋದು ತೋರಿಸ್ತೀನಿ. ಈಗ ಇದು 5 ನಿಮಿಷ ಆಯಿತಾ. ಈಗ ಇನ್ನೊಂದು ಸ್ಟೆಪ್ ನಾನು ಕಡುಬು ರೆಡಿ ಮಾಡಿಟ್ಟೀನಿ ಫ್ರೆಂಡ್ಸ್. ಯಾವಾಗೂ ಕಡುಬು ಮಾಡಿದ್ರೆ ಒಂದು ಅರ್ಧ kg 1/4 kg ಹಿಟ್ಟಿಂದವರು ಮಾಡ್ಕೊಳ್ಬೇಕಾಗುತ್ತೆ. ಒಂದು ಸ್ಟೆಪ್ಪು ಈ ಥರ ಆಯಿತು. ಮತ್ತೊಂದು ಸ್ಟೆಪ್ಪಿಗೆ ನಾವು ಹಾಕಬೇಕಾಗುತ್ತಲ್ಲ, ಎಲ್ಲನೂ ಒಂದೇ ಸಲ ಹಾಕೋದಕ್ಕಂತೂ ಆಗೋದಿಲ್ಲ. ಅದಕ್ಕೆ 2 ಟೈಮ್ ಹಾಕೋದಕ್ಕೆ ಹೇಳಿದೆ ನಾನು. ಈಗ 5 ನಿಮಿಷ ಆದಮೇಲೆ ಮತ್ತೆ ಒಂದು ಸಲ ರೆಡಿ ಮಾಡಿಟ್ಟಿರುವಂಥ ಕಡುಬನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು. ಹಸಿ ಇನ್ನೂ ಸ್ವಲ್ಪ ಸ್ಟೀಮ್ ಆಗಿಲ್ಲ ಅಂದಾಗ ನಾವು ಹಾಕಿದ್ರೆ ಎಲ್ಲ ಒಂದಕ್ಕೊಂದು ಅಂಟ್ಕೊಂಡು ಬಿಡುತ್ತೆ. ಅದಕ್ಕೆ ನಾವು ಈ ಥರ ಹಾಕ್ಕೊಳ್ಬೇಕು. ಈಗ ಮೇಲೆ ಮುಚ್ಚಳನ ಮುಚ್ಚಿಬಿಟ್ಟು ಮೀಡಿಯಮ್ ಉರಿಯಲ್ಲಿ 10-12 ನಿಮಿಷ ನಾವು ಬೇಯಿಸ್ಕೊಳ್ಬೇಕು ನೋಡಿ ಫ್ರೆಂಡ್ಸ್. ಈಗ 10-12 ನಿಮಿಷ ಆದಮೇಲೆ ನಿಮಗೆ ಕಲರ್ ಫುಲ್ ಚೇಂಜ್ ಆಗಿರುತ್ತೆ ಮತ್ತು ಬಾಯ್ಲ್ ಆಗಿದ್ದು ನಿಮಗೆ ಗೊತ್ತಾಗುತ್ತೆ. ಅದು ಸ್ಟೀಮ್ ಬೆಂದಿರೋದು ನಿಮಗೆ ಗೊತ್ತಾಗುತ್ತೆ ಕಡುಬು. ನೀರು ಕೂಡ ನೋಡಿ, ನಾನು 1 ತಮ್ಗೆ ನೀರು ಹಾಕಿದ್ದೆ, ಅಲ್ಲಿಗ ಸಣ್ಣ ಲೋಟದಿಂದ 1 ಲೋಟ ನೀರಿದೆ. ಇಲ್ಲಿ ನಾನು ಈ ಕಡುಬು ಇದು ಬೆಂದಾಯ್ತಾ. ಈಗ ಇದಕ್ಕೆ ನಾನು ಇದು ತಗೊಂಡಿದ್ದೀನಿ, ಒಂದು ಕಾಟನ್ ಬಟ್ಟೆನ ತಗೊಂಡಿದ್ದೀನಿ. ಹಸಿ ಮಾಡಿಬಿಟ್ಟು ಕಾಟನ್ ಬಟ್ಟೆನ ತಗೊಳ್ಬೇಕು. ಅದನ್ನು ಪೂರ್ತಿ ನೀರು ಹಿಂಡಿಬಿಟ್ಟು ಈ ಕಡುಬನ್ನು ಅದರಲ್ಲಿ ಹಾಕಿಡಬೇಕು. ಮೆತ್ತಗಾಗಿರುತ್ತೆ ಫ್ರೆಂಡ್ಸ್ ಇದು. ಅದಕ್ಕೆ ಈ ರೀತಿ ಮಾಡಬೇಕು. ಸುಮಾರು ಹೊತ್ತು ಮೆತ್ತಗಾಗಿರುತ್ತೆ ನೋಡಿ. ಈ ರೀತಿ ನೀವು ಹುಷಾರಾಗಿ ತೆಗಿಬೇಕು, ಇಲ್ಲಾಂದರೆ ಕೈ ಸುಡುತ್ತೆ. ಈಗ ನಾನು ಈ ಕಡುಬು ಮಾಡಿ ಉಳಿದಿರುವ ಹಿಟ್ಟಲ್ಲಿ ಎಲೆಗಡುಬು ತೋರಿಸ್ತೇನೆ, ಪದರಗಡುಬು. ನಾನು ಈಗಾಗಲೇ ಇದ್ರದ್ದು ರೆಸಿಪಿನ ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ನೋಡಿಲ್ಲ ಅವರೆಲ್ಲ ನೋಡ್ಕೊಳ್ಳಿ. ಈಗ ನಾನು ಯಾವ ರೀತಿ ಮಾಡೋದಂತ ಈಗ ಒಂದು ಸ್ಟೆಪ್ ತೋರಿಸ್ಕೊಡ್ತೀನಿ. ಈಗ ನೋಡಿ ನಾನು ಎಲೆ ಕಡುಬು ಹೆಂಗೆ ಮಾಡೋದಂದರೆ, ಈ ಕಡುಬು ಮಾಡಿ ಅಷ್ಟು ಹಿಟ್ಟು ಖಾಲಿಯಾಗಿರೋದಿಲ್ಲ, ಒಂದು ಸ್ವಲ್ಪ ಹಿಟ್ಟು ಮಿಕ್ಕಿರುತ್ತೆ, ಉಳಿದಿರುತ್ತೆ. ಈ ರೀತಿ ನಾವು ಕಡುಬು ಮಾಡ್ಕೊಳ್ಬೋದು ನೋಡಿ. ಮಾಡ್ಕೊಳ್ಬೇಕು, ತುಂಬಾ ಚೆನ್ನಾಗಾಗುತ್ತೆ ಇದನ್ನು ಕೂಡ. ನೋಡಿ ಇದನ್ನು ಈಗ ನೀರು ಕುದೀತಾ ಇದೆ. ಈಗ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ಅಷ್ಟು ನೀರು ಸಾಕಾಗೋದಿಲ್ಲ, ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಹಾಕಿ ಆದಮೇಲೆ ಮತ್ತೆ ಇದ್ರ ಮೇಲೆ ನೀರು ಬಸಿಯುವ ಚಾಣಿನ ಇಟ್ಬಿಟ್ಟು ಈಗ ರೆಡಿ ಮಾಡಿ ಇಟ್ಟಿರುವಂಥ ಎಲೆ ಕಡುಬನ್ನು ಹಾಕ್ಕೊಳ್ಬೇಕು. ಪದರಗಡುಬನ್ನು ನೋಡಿ ಈ ರೀತಿ ಹಾಕ್ಕೊಳ್ಳಿ. ರುಚಿ ಕಡುಬು ಮಾಡಿ ಉಳಿದಿರುವ ಶುಂಠಿ ಮೆಣಸಿನ ಕಡುಬು ಮಾಡಿ ಉಳಿದಿರುವ ಹಿಟ್ಟಲ್ಲಿ ಈ ಎಲೆ ಕಡುಬು ಮಾಡ್ಕೊಳ್ಳೋದು ತುಂಬಾ ಚೆನ್ನಾಗಿರುತ್ತೆ. ಈಗ ನೋಡಿ ಎಲ್ಲ ಕಡುಬನ್ನು ರೆಡಿ ಆಯಿತು. ಆ ಕಡೆ ಎಲೆಗಡುಬು ಕೂಡ ರೆಡಿ ಆಗಿದೆ. ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಸಾಫ್ಟಾಗಿ ಬಂದಿದೆ, ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಇದು. ಮತ್ತು ಬೆಲ್ಲ ಹಾಕಿರೋದ್ರಿಂದ ಒಳಗಡೆ ಪಾಕ ಬಿಟ್ಟಿರುತ್ತೆ, ಜ್ಯೂಸಿಯಾಗಿ ಇರುತ್ತೆ. ನೋಡಿ ಎಲೆಗಡುಬು ಕೂಡ ರೆಡಿಯಾಗಿದೆ. ಎಲ್ಲವನ್ನು ಈ ಬಿಸಿ ಬಿಸಿ ಇರುವಾಗಲೇ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಮಸ್ತಾಗಿರುತ್ತೆ ಫ್ರೆಂಡ್ಸ್. ಇದು ಮಸ್ತ್ ರೆಸಿಪಿ. ನಮ್ಮ ಉತ್ತರ ಕರ್ನಾಟಕ ಕಡೆ ಜಾಸ್ತಿನೇ ಮಾಡ್ತಾರೆ. ಇದು ಶುಂಠಿ ಮೆಣಸಿನ ಕಡುಬು ಅಂತಾರೆ. ನಿಮ್ಮ ಕಡೆಗೆ ಏನು ಹೇಳ್ತಾರೆ ಕಾಮೆಂಟಲ್ಲಿ ತಿಳಿಸಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಇದು ನೀವು ಯಾರೆಲ್ಲ ನೋಡ್ತಾ ಇದ್ದೀರಾ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಮಸ್ತಾಗಿ ಬಂದಿದೆ ಕಡುಬು. ನೀವು ಒಂದು ಸಲ ಇದನ್ನು ಟ್ರೈ ಮಾಡಿ. ಈ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಥಂಡಿ ಕೆಮ್ಮು ಎಲ್ಲ ಸ್ಟಾರ್ಟ್ ಆಗುತ್ತಲ್ಲ, ಆವಾಗ ಇದು ಹೇಳ್ತಾರೆ ಥಂಡಿ ಆಗಿದೆ ಶುಂಠಿ ಮೆಣಸಿನ ಕಡುಬು ಮಾಡೋಣ ಅಂತ ಹೇಳ್ತಾರೆ.
ಅದಕ್ಕೆ ಈ ರೆಸಿಪಿನ ತೋರಿಸ್ಕೊಟ್ಟಿದ್ದೀನಿ ಮಳೆಗಾಲಕ್ಕೆ. ತುಂಬಾ ಚೆನ್ನಾಗಿರುತ್ತೆ, ನೀವು ಕೂಡ ಟ್ರೈ ಮಾಡಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್.